ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಇದೆ, ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಜನ ಹೇಗೆಲ್ಲ ತಪ್ಪುಗಳನ್ನ ಮಾಡ್ತಾರೆ ಅಂತ. ಮುಂದುವರೆಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ನೀವೇನಾದ್ರೂ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಅಲ್ಲಿ ಅರ್ಧಕ್ಕೆ ಸ್ಟಕ್ ಆಗಿದ್ರೆ ಕಂಟಿನ್ಯೂ ಕೂಡ ಮಾಡಬಹುದು. ಏನಕ್ಕೆ ಸಮಸ್ಯೆ ಆಗ್ತಿದೆ ಅಂದ್ರೆ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಗೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ನಂಬರ್ ಗೆ ಕಾಲ್ ಮಾಡಿ ನಮ್ಮ ಟೀಮ್ ಇಂದ ಹೆಲ್ಪ್ ಕೂಡ ಸಿಗುತ್ತೆ. ಇನ್ನು ಈ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಏನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ನೋಡಬಹುದು. 30-year-old man loses ₹2 crore in option trading, faces heavy debt, seeks advice from internet. ಅಂದ್ರೆ ಒಬ್ಬ ವ್ಯಕ್ತಿ ಸುಮಾರು 2 ಕೋಟಿಯನ್ನ ಕಳ್ಕೊಂಡಿದ್ದಾರೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ. ಹಾಗೆ ಒಂಥರ ಅಡಿಕ್ಷನ್ ಆಗ್ಬಿಟ್ಟಿದೆ ಇವ್ರಿಗೆ. ತಮ್ಮ ಹತ್ರ ಇರುವಂತ ಹಣ ಎಲ್ಲ ಲಾಸ್ ಆಯ್ತು ಅಂದ್ಮೇಲೆ ಸಾಲ ಕೂಡ ಮಾಡಿದ್ದಾರೆ. ಸಾಲ ಮಾಡಿ ಅನ್ಸೆಕ್ಯೂರ್ಡ್ ಡೆಟ್ ತಗೊಂಡು ಅದರಲ್ಲಿ ಟ್ರೇಡಿಂಗ್ ಮಾಡಿ ಅದನ್ನು ಕೂಡ ಕಳ್ಕೊಂಡು ಈಗ 2 ಕೋಟಿ ಸಾಲದಲ್ಲಿದ್ದಾರೆ. ಜೊತೆಗೆ ಒಳ್ಳೆ ಪೇ ಇರುವಂತ ವ್ಯಕ್ತಿ ಸುಮಾರು ನೋಡಬಹುದು 2.85 ಲಕ್ಷ ಅಂದ್ರೆ ನಿಯರ್ಲಿ 3 ಲಕ್ಷ ಸ್ಯಾಲರಿ ಇದೆ ಪರ್ ಮಂತ್ ಇವರಿಗೆ. ಇಷ್ಟು ಒಳ್ಳೆ ಪೇ ಇರುವಂತ ವ್ಯಕ್ತಿ ಆಪ್ಷನ್ ಟ್ರೇಡಿಂಗ್ ಸಹವಾಸಕ್ಕೆ ಬಿದ್ದು ಸುಮಾರು 2 ಕೋಟಿಯನ್ನ ಕಳ್ಕೊಂಡಿದ್ದಾರೆ. ಈಗ ಇಂಟರ್ನೆಟ್ ಅಂದ್ರೆ ಆನ್ಲೈನ್ ಅಲ್ಲಿ ಈ ವಿಷಯವನ್ನ ಹಾಕಿ ನಾನು ಈ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದೀನಿ, ಇದರಿಂದ ಯಾವ ರೀತಿ ಆಚೆ ಬರ್ಬೋದು ಅಂತ ಸಜೆಷನ್ಸ್ ಕೇಳಿದ್ದಾರೆ. ಆಕ್ಚುಲಿ ಇವರು ಟ್ರೇಡಿಂಗ್ ಅನ್ನ ನಿಲ್ಸ್ಬಿಟ್ಟಿದೀನಿ, ನಾನೀಗ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಮಾಡ್ಕೊಂಡಿರುವಂತ ಸಾಲ ಏನಿದೆ ಅದನ್ನ ತೀರಿಸಲಿಕ್ಕೆ ದಾರಿ ಹುಡುಕ್ತಿದ್ದಾರೆ. ಈಗ ನೋಡಬಹುದು ಔಟ್ಸ್ಟ್ಯಾಂಡಿಂಗ್ ಅನ್ಸೆಕ್ಯೂರ್ಡ್ ಲೋನ್ಸ್ ಎಲ್ಲೆಲ್ಲಿದೆ ಅಂತ. ಸುಮಾರು 27 ಲಕ್ಷ ಇದೆ ಪರ್ಸನಲ್ ಲೋನ್ ಅಲ್ಲಿ. HDFC ಅಲ್ಲಿ ಪರ್ಸನಲ್ ಲೋನ್ ತಗೊಂಡಿದ್ದಾರೆ 27 ಲಕ್ಷನ. ನಂತರ ಬಜಾಜ್ ಓಡಿ ಲೋನ್ ಇದೆ 28 ಲಕ್ಷ. ನಂತರ 8 ರಿಂದ 9 ಲಕ್ಷ ಸ್ಮಾಲರ್ NBFCs ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಹಾಗೆ 12 ಲಕ್ಷ ಕ್ರೆಡಿಟ್ ಕಾರ್ಡ್ ಡ್ಯೂಸ್ ಇದೆ ಅಂತೆ. 2 ಕ್ರೆಡಿಟ್ ಕಾರ್ಡ್ ಗಳನ್ನ ಇವರು ಬಳಸಿದ್ದಾರೆ. ಸುಮಾರು 12 ಲಕ್ಷ ಡ್ಯೂಸ್ ಇದೆ ಅಂತ. ಇದೆಲ್ಲವನ್ನ ಲೆಕ್ಕ ಹಾಕಿದ್ರೆ ಸುಮಾರು 76 ಲಕ್ಷ ಆಗುತ್ತೆ ಇಲ್ಲಿ ಇರುವಂತದ್ದು. ಅವರು ಅವರ ಸೇವಿಂಗ್ಸ್ ಅನ್ನಂತೂ ಕಳ್ಕೊಂಡಿದ್ದಾರೆ ಈಗಾಗಲೇ. ಸುಮಾರು 70 ಲಕ್ಷಕ್ಕಿಂತ ಜಾಸ್ತಿ ಸಾಲವನ್ನ ಈಗ ಹೊಂದಿದ್ದಾರೆ. ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ, EMI ಗಳನ್ನ ಪೇ ಮಾಡಕ್ ಆಗ್ತಾ ಇಲ್ಲ. ಇನ್ ಕೇಸ್ ನಾನು ಇದನ್ನ ಡಿಫಾಲ್ಟ್ ಮಾಡಿದ್ರೆ ಅಂದ್ರೆ ಅನಂತರ ಬ್ಯಾಂಕ್ ಗಳ ಹತ್ರ ಕೂತು ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಆಪ್ಷನ್ಸ್ ಇರುತ್ತೆ ಖಂಡಿತ ನನಗೆ ಗೊತ್ತಿದೆ. ನನ್ನ ಕ್ರೆಡಿಟ್ ಸ್ಕೋರ್ ತುಂಬಾನೇ ಎಫೆಕ್ಟ್ ಆಗುತ್ತೆ, ಮುಂದೆ ವರ್ಷಗಳ ಕಾಲ ಬ್ಯಾಂಕ್ ಗಳು ಸಾಲ ಕೊಡಲ್ಲ ಅಂತ. ಬಟ್ ಸ್ಟಿಲ್ ಅದರಿಂದ ನಾನು ಆಚೆ ಬರಬೇಕು. ಹಾಗಾಗಿ ಯಾವ ರೀತಿ ಅನುಕೂಲ ಆಗುತ್ತೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಅನ್ನುವಂತ ಸಜೆಷನ್ ಅನ್ನ ಕೇಳಿದ್ದಾರೆ. ಬಟ್ ಲಕ್ಕಿಲಿ ಇವರು ಬ್ಯಾಡ್ ಡಿಸಿಷನ್ ತಗೊಂಡಿಲ್ಲ. ಯಾಕಂದ್ರೆ ನಾವು ಹಿಂದೆ ಹಲವು ಕೇಸ್ಗಳನ್ನ ನೋಡಿದೀವಿ, ಆತ್ಮಹತ್ಯೆ ಅಂತ ಡಿಸಿಷನ್ ಗಳನ್ನು ಕೂಡ ತಗೊಂಡಿದ್ದಾರೆ ಕೆಲವರು. ಬಟ್ ಇವರು ಅಂತ ಡಿಸಿಷನ್ ತಗೊಂಡಿಲ್ಲ. ಸ್ಟಿಲ್ ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಒಳ್ಳೆ ಪೇ ಔಟ್ ಕೂಡ ಇದೆ. ಅಂದ್ರೆ 2.85 ಲಕ್ಷ ಅಂತಂದ್ರೆ 2,85,000 ಸ್ಯಾಲರಿ ತಗೊಳ್ತಿದ್ದಾರೆ ಅಂದ್ರೆ ಖಂಡಿತ ಇದರಿಂದ ಆಚೆ ಬರ್ಬೋದು. ಬಟ್ ಪ್ರಾಪರ್ ಆಗಿ ಪ್ರೊಫೆಷನಲ್ ಹೆಲ್ಪ್ ತಗೊಂಡು ಇದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಈ ಸಾಲ ಏನಿದೆ ಅದನ್ನ ಕನ್ಸಾಲಿಡೇಟ್ ಮಾಡಿ ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಒಂದು EMI ಕಟ್ಟೋ ತರ ಮಾಡ್ಕೊಂಡ್ರೆ ಬಹುಶಃ ಅವರು ಈಸಿಯಾಗಿ ಈ ಸಮಸ್ಯೆಯಿಂದ ಆಚೆ ಬರಬಹುದು. ಯಾಕಂದ್ರೆ ಒಳ್ಳೆ ಪೇ ಔಟ್ ಇರೋದ್ರಿಂದ ಬ್ಯಾಂಕ್ ಗಳು ಕೊಡ್ತವೆ. ಬಟ್ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ರೀತಿ ಸಮಸ್ಯೆಗಳಿದ್ದಾಗ ಬ್ಯಾಂಕ್ ಗಳು ಕಡಿಮೆ ಬಡ್ಡಿಯಲ್ಲಿ ಕೊಡೋ ಚಾನ್ಸಸ್ ತುಂಬಾ ಕಡಿಮೆ ಸಾಲವನ್ನ. ಪೇ ಔಟ್ ಚೆನ್ನಾಗಿರೋದ್ರಿಂದ ಕನ್ಸಾಲಿಡೇಟ್ ಮಾಡ್ಕೊಂಡು ಸಣ್ಣ ಸಣ್ಣವು ಅಥವಾ ಯಾವ್ದು ಜಾಸ್ತಿ ಇಂಟ್ರೆಸ್ಟ್ ಇದೆಯೋ ಅಂತದನ್ನ ಪೇ ಮಾಡಿ ಕಡಿಮೆ ಇಂಟ್ರೆಸ್ಟ್ ಇರೋದನ್ನ ಪೇ ಮಾಡ್ಕೊಂಡು ಹೋಗೋದು ಬೆಟರ್ ಆಗುತ್ತೆ. ಮೇ ಬಿ ಇವರು ಕನ್ಸಾಲಿಡೇಟ್ ಮಾಡ್ಕೊಳ್ಳೋದೇ ಬೆಟರ್. ಆ ರೀತಿಯ ಸಜೆಷನ್ಸ್ ಈಗಾಗಲೇ ಬಂದಿದೆ ಅವರಿಗೆ ರೆಡಿಟ್ ಅಲ್ಲಿ. ಜೊತೆಗೆ ಮುಂದಿನ ಕೆಲವು ವರ್ಷಗಳಲ್ಲಿ ನಾನು ಮದುವೆ ಆಗಬೇಕು ಅಂತಾನು ಹೇಳಿದ್ದಾರೆ. ಹಾಗೆ ನಾನೇನಾದ್ರೂ ಡಿಫಾಲ್ಟ್ ಮಾಡಿದ್ರೆ ಬ್ಯಾಂಕ್ ಗಳಿಂದ ಅಥವಾ ಲೋನ್ ರಿಕವರಿ ಏಜೆಂಟ್ ಗಳಿಂದ ಹೇಗೆ ಹರಾಸ್ಮೆಂಟ್ ಅನ್ನು ತಪ್ಪಿಸ್ಕೊಳ್ಬಹುದು, ಯಾವ ರೀತಿ ಹರಾಸ್ಮೆಂಟ್ಸ್ ಇರುತ್ತೆ, ಈ ರೀತಿ ಸಾಕಷ್ಟು ಪ್ರಶ್ನೆಯನ್ನ ಅವರ ರೆಡಿಟ್ ಪೋಸ್ಟ್ ಅಲ್ಲಿ ಕೇಳಿದ್ದಾರೆ. ಸಾಕಷ್ಟು ಜನ ರಿಪ್ಲೈ ಕೂಡ ಮಾಡಿದ್ದಾರೆ. ಮೇ ಬಿ ಅದರಿಂದ ಅವ್ರಿಗೆ ಒಂದಷ್ಟು ಇನ್ಪುಟ್ಸ್ ಕೂಡ ಸಿಕ್ಕಿರತ್ತೆ. ಬಟ್ ಖಂಡಿತ 2 ಕೋಟಿ ಅಂತಂದ್ರೆ ತುಂಬಾ ದೊಡ್ಡ ಅಮೌಂಟ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಟ್ರೇಡಿಂಗ್ ಬಗ್ಗೆ ನೀವತ್ತು ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಎಸ್ಪೆಷಲಿ F&O ದಲ್ಲಿ ದುಡ್ಡನ್ನ ಮಾಡ್ತಾರೆ, ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಓವರ್ ನೈಟ್ ಶ್ರೀಮಂತರಾಗಬೇಕು ಅದನ್ನ ಯೋಚನೆ ಮಾಡ್ತಾರೆ. ಆಕ್ಚುಲಿ F&O ಇರೋದು ಬೇರೆ ಉದ್ದೇಶಕ್ಕೆ, ಸ್ಪೆಕ್ಯುಲೇಟ್ ಮಾಡಕ್ಕಲ್ಲ, ಕೆಟ್ಟ ಸಂದರ್ಭಗಳಲ್ಲಿ ಎಡ್ಜ್ ಮಾಡ್ಲಿಕ್ಕೆ, ಹಾಗೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಅನ್ನ ತರ್ಲಿಕ್ಕೆ. ಇನ್ ಕೇಸ್ F&O ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಏನು ಫ್ಲಕ್ಚುಯೇಷನ್ಸ್ ಅನ್ನ ನೋಡ್ತೀವಲ್ಲ ಅದು ಇರೋದೇ ಇಲ್ಲ. ಇವಾಗ ಬರುತ್ತಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್, ಆ ತರದ ಹೆವಿ ಮೂವ್ಮೆಂಟ್ಸ್ ಅನ್ನ ನೋಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ F&O ಬೇಕೇ ಬೇಕು. F&O ಬೇಡ ಅನ್ನೋದಾಗಿದ್ರೆ ಸರ್ಕಾರ ಅಥವಾ ಸೆಬಿ ಬ್ಯಾನ್ ಮಾಡ್ಬಿಡೋದು. ಬಟ್ ಆಗಲ್ಲ, F&O ಬೇಕೇ ಬೇಕು ಯಾವುದೇ ಮಾರ್ಕೆಟ್ಗೆ. ಯಾಕಂದ್ರೆ ಡಿರೈವೇಟಿವ್ಸ್ ಇರಲೇಬೇಕು. ಅದರಿಂದ ಸಾಕಷ್ಟು ಅನುಕೂಲಗಳು ಕೂಡ ಇದೆ. ಬಟ್ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಜನ. ಏನೋ 1% 2% ಲಾಭವನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡೋರು ಖಂಡಿತ ಇಲ್ಲಿ ಹಣವನ್ನ ಮಾಡ್ತಾರೆ. ಬಟ್ ಇಲ್ಲಿ ಟ್ರೇಡ್ ಮಾಡೋರೆಲ್ಲ ಹೆಂಗೆ ಅಂತಂದ್ರೆ
ಒಂದೇ ಟ್ರೇಡ್ ಅಲ್ಲಿ ಲಕ್ಷಗಳಲ್ಲಿ ಬರಬೇಕು, ಕೋಟಿಗಳಲ್ಲಿ ಬರಬೇಕು, ಈ ರೀತಿ ಎಕ್ಸ್ಪೆಕ್ಟೇಷನ್. ಇಂಥದ್ದು ಸಾಧ್ಯ ಇಲ್ಲ ಮಾರ್ಕೆಟ್ ಅಲ್ಲಿ, ಅಷ್ಟು ಸುಲಭ ಅಲ್ಲ. ಸುಲಭ ಆಗಿದ್ರೆ ಎಲ್ಲರೂ ಅದನ್ನೇ ಮಾಡೋರು. ಈ ಪ್ರಾಕ್ಟಿಕಾಲಿಟಿಯನ್ನ ಅರ್ಥ ಮಾಡ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಅದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಸಕ್ಸಸ್ ಆಗ್ತಾರೆ ಇಲ್ಲಿ. ಇಲ್ಲ ಅಂದ್ರೆ ಆಸ್ ಯೂಶುವಲ್ ಈ ತರ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ಹೋಗ್ತಾರೆ. ತುಂಬಾ ಜನ ಮಾಡ್ತಾರೆ. ನಮಗೂ ಕೂಡ ಕಾಲ್ಗಳು ಇತ್ತೀಚೆಗೆ ಬರ್ತಿರೋದ್ರಲ್ಲಿ 20 ಲಕ್ಷ, 30 ಲಕ್ಷ, 50 ಲಕ್ಷ ಇಷ್ಟನ್ನ ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಫಂಡ್ ಹೋದಲ್ಲಿ. ಶಾಕ್ ಆಗುತ್ತೆ, ಅಷ್ಟು ಸುಲಭನ ಇಷ್ಟೊಂದು ಹಣ ಕಳ್ಕೊಳ್ಳೋದು ಅಂತ. ಬಟ್ ಏನು ಮಾಡಕ್ ಆಗೋದಿಲ್ಲ, ಆಸೆಗೆ ಬೀಳ್ತಾರೆ ಜನ. ಒಟ್ಟಿನಲ್ಲಿ ಇವರು ಬ್ಯಾಡ್ ಡಿಸಿಷನ್ ತಗೊಂಡಿಲ್ಲ, ಪರಿಹಾರವನ್ನ ಹುಡುಕ್ತಿದ್ದಾರೆ. ಅದಕ್ಕೆ ನಾವು ಇವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ನಮ್ಮ ಎಕಾನಮಿ ಬಗ್ಗೆ ಅಂದ್ರೆ GDP ಗ್ರೋತ್ ಬಗ್ಗೆ ನೋಡಬಹುದು. India's economy likely rebounded to 7.4% growth in FY26. Investment powers recovery. ಇತ್ತೀಚಿನ ಟ್ಯಾಕ್ಸ್ ಕಟ್, ರೇಟ್ ಈಸಿಂಗ್ ಇವುಗಳು ಡಿಮಾಂಡ್ ಅನ್ನ ಜಾಸ್ತಿ ಮಾಡಿರೋದ್ರಿಂದ ಮೇ ಬಿ 7.4% ರಿಬೌಂಡ್ ಮಾಡಿರಬಹುದು ಈ ವರ್ಷದಲ್ಲಿ ಅನ್ನುವಂತ ಲೆಕ್ಕಾಚಾರವನ್ನು ಕೊಡ್ತಿದ್ದಾರೆ. ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸಸ್, ಇನ್ವೆಸ್ಟ್ಮೆಂಟ್ ಇಲ್ಲಿ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನುಳಿದಂತೆ ಸ್ವಲ್ಪ ಡೌನ್ ಇದೆ ನೋಡಬಹುದು. FY25, FY26 ಯಾವ ರೀತಿ ಇದೆ ಅಂತ. ಪ್ರೈಮರಿ ಸೆಕ್ಟರ್, ಅಗ್ರಿಕಲ್ಚರ್, ಮೈನಿಂಗ್, ಕ್ವಾರಿಂಗ್, ಸೆಕೆಂಡರಿ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಒಳ್ಳೆ ಗ್ರೋತ್ ಇದೆ. ಸೆಕೆಂಡರಿ ಸೆಕ್ಟರ್ ಅಲ್ಲೂ ಅಷ್ಟೇ. ಎಲೆಕ್ಟ್ರಿಸಿಟಿ ಅಂಡ್ ಅದರ್ ಯುಟಿಲಿಟಿ ಡೌನ್ ಇದೆ. ಕನ್ಸ್ಟ್ರಕ್ಷನ್ ಕೂಡ ಡೌನ್ ಇದೆ. ಟರ್ಷಿಯರಿ ಸೆಕ್ಟರ್ ಅಲ್ಲಿ ಗ್ರೋತ್ ಇದೆ. ಟ್ರೇಡ್ ಅಂಡ್ ಹೋಟೆಲ್ಸ್ ಅಲ್ಲಿ ಗ್ರೋತ್ ಇದೆ. ಫೈನಾನ್ಷಿಯಲ್, ರಿಯಲ್ ಎಸ್ಟೇಟ್ ಇಲ್ಲಿ ಗ್ರೋತ್ ಇದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಗ್ರೋತ್ ಇದೆ. ಹೀಗೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇರೋದ್ರಿಂದ ಬಹುಶಃ 7.4% ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಬರ್ತಾ ಇದೆ. ನೋಡೋಣ, ಖಂಡಿತ ಬೀಟ್ ಮಾಡಿದಂತೂ ಅದು ಒಳ್ಳೆ ಸುದ್ದಿನೇ. ತುಂಬಾ ಜನ ಅನ್ಕೊಳ್ಬಹುದು ಒಳ್ಳೆ ಸುದ್ದಿ ಆದ್ರೆ ಏನು ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ. ಅದೆಲ್ಲಾನು ಡ್ಯೂ ಇರುತ್ತೆ. ಇವತ್ತಲ್ಲ ನಾಳೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 2021 23 ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಮಾರ್ಕೆಟ್ ಅಲ್ಲಿ, 24 ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು, ಸೆಪ್ಟೆಂಬರ್ ವರೆಗೂ ಅವೆಲ್ಲ ಗ್ರೋತ್ ಇದ್ದದಕ್ಕೆ ಬಂದಿದ್ದು. ಈಗ ಒಂದಷ್ಟು ಅಡೆತಡೆಗಳಿದಾವೆ. ಆ ಅಡೆತಡೆಗಳೇನು ಪರ್ಮನೆಂಟ್ ಲೈಫ್ ಲಾಂಗ್ ಇರೋದಿಲ್ಲ, ಕ್ಲಿಯರ್ ಆದೇ ಆಗುತ್ತೆ. ಒನ್ಸ್ ಅವೆಲ್ಲ ಕ್ಲಿಯರ್ ಆದಾಗ ಖಂಡಿತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ, ಅಪ್ರಿಶಿಯೇಟ್ ಮಾಡುತ್ತೆ ಇಂದಿನ ಡಿಸಿಷನ್ ಗಳಿಗೆ. ಬಟ್ ಅಲ್ಲಿವರೆಗೂ ನಾವು ಮಾರ್ಕೆಟ್ ಅಲ್ಲಿ ಇರಬೇಕು ಅಷ್ಟೇ. ನಾವು ಮಾರ್ಕೆಟ್ ಇಂದ ಆಚೆ ಹೋದ್ರೆ ಅದರ ಲಾಭ ಸಿಗೋದಿಲ್ಲ. ಹಾಗಾಗಿ ಸಸ್ಟೈನ್ ಆದವ್ರಿಗೆ ಲಾಭ ಇರುತ್ತೆ. ಸಸ್ಟೈನ್ ಆಗ್ಲಿಲ್ವಾ ಆಸ್ ಯೂಶುವಲ್ ಮಾರ್ಕೆಟ್ ಮತ್ತೆ ಪೀಕ್ ಹೋದಾಗ ಬರ್ತಾರೆ, ಮತ್ತೆ ಇನ್ನೊಂದಷ್ಟು ಕರೆಕ್ಷನ್ ಆಗುತ್ತೆ, ಮತ್ತೆ ಆಗ ಎಕ್ಸಿಟ್ ಆಗ್ತಾರೆ. ಅವ್ರು ಎಂಟ್ರಿ ಎಕ್ಸಿಟ್ ಹೊಡಿತಾನೆ ಇರ್ತಾರೆ. ಇಲ್ಲಿ ಯಾರು ಸ್ಟ್ಯಾಂಡ್ ಆಗ್ತಾರೆ ಅವರು ಲಾಭವನ್ನ ಮಾಡ್ತಾರೆ. ಹಾಗಂತ ಯಾವ್ದೋ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ಕೊಂಡು ಅದನ್ನೇ ಇಟ್ಕೊಂಡಿರ್ಬೇಕು ಅಂತ ಏನಲ್ಲ. ಸ್ಟ್ರಾಟಜಿಕಲಿ ಚೇಂಜಸ್ ಮಾಡ್ಕೊಂಡು ಬೇಕಿದ್ರೆ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬಹುದು. ಒಟ್ಟಿನಲ್ಲಿ ಇನ್ವೆಸ್ಟೆಡ್ ಆಗಿರ್ಬೇಕು ಅಷ್ಟೇ. ಇಲ್ಲಿ ಅಪರ್ಚುನಿಟಿ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಇಲ್ಲ ಅಂದ್ರೆ ಮತ್ತೊಂದ್ ಕಡೆ. ಅಪರ್ಚುನಿಟಿ ಎಲ್ಲಿದೆಯೋ ಅಂತ ಕಡೆ ಇನ್ವೆಸ್ಟೆಡ್ ಆಗಿರ್ಬೇಕು. 10%, 20%, 30% ಡೌನ್ ಆಯ್ತು ಅಂತ ಓಡೋಗ್ಬಿಡೋದಲ್ಲ. ಅದರಿಂದ ನಮ್ಗೇನ್ ಲಾಭ ಆಗೋದಿಲ್ಲ, ನಷ್ಟನೇ ಆಗೋದು. ಇನ್ನು ಬಜೆಟ್ ಗೆ ಸಂಬಂಧಪಟ್ಟಂತೆ ಪ್ರತಿದಿನ ಒಂದಲ್ಲ ಒಂದು ಸುದ್ದಿಗಳಿದ್ದೇ ಇರ್ತವೆ. ನೋಡಬಹುದು, ಬಜೆಟ್ 2026 ಮೇ ಆಫರ್ ಇನ್ಸೆಂಟಿವ್ಸ್ ಟು ಅಟ್ರಾಕ್ಟ್ ಮೋರ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಇನ್ ಎಐ ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಮೇ ಬಿ ಸರ್ಕಾರ ಇನ್ಸೆಂಟಿವ್ಸ್ ಅನ್ನ ಈ ಸೆಗ್ಮೆಂಟ್ ಗೆ ಕೊಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಇದೆ. ನೋಡೋಣ, ಗೊತ್ತಾಗುತ್ತೆ 1ನೇ ತಾರೀಕು ಸರ್ಕಾರ ಈ ಡಿಸಿಷನ್ ತಗೊಳುತ್ತಾ ಇಲ್ವಾ ಅಂತ. ಇನ್ನು ನೆಕ್ಸ್ಟ್ ಇನ್ನೊಂದು ಬಜೆಟ್ ಗೆ ಸಂಬಂಧಪಟ್ಟಂತ ಸುದ್ದಿ, ವಿಶ್ ಲಿಸ್ಟ್ ಅಂದ್ರೆ ಈ ಬಜೆಟ್ ಅಲ್ಲಿ ಏನೆಲ್ಲ ಆಗ್ಬಹುದು ಅಂತ. TDS ಕಟ್, ಟ್ಯಾಕ್ಸ್ ರಿಲೀಫ್, ಕ್ಲಾರಿಟಿ ಫಾರ್ ಕ್ರಿಪ್ಟೋ ಅಸೆಟ್ಸ್ ಇವುಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಈಗ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ ಏನಿದೆ ಅದ್ರ ಮೇಲೆ TDS ರಿಡಕ್ಟ್ ಮಾಡ್ತಾರ, ಕಡಿಮೆ ಮಾಡ್ತಾರ ಅಂತ. ಏನೋ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಿದೆ ಅದ್ರಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡ್ತಾರೆ, ಎಸ್ಪೆಷಲಿ ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಅಲ್ಲಿ. ಹಾಗೆ ಕ್ರಿಪ್ಟೋ ಗೇನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ಲಾರಿಫಿಕೇಶನ್ ಕೊಡ್ತಾರ ಈ ಬಜೆಟ್ ಅಲ್ಲಿ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ. ನೋಡೋಣ ಏನಾದ್ರೂ ಅಪ್ಡೇಟ್ ಬರುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ಅಲ್ಲಿ ಅಂತ. ಇನ್ನು ಮೋರ್ಗನ್ ಸ್ಟ್ಯಾನ್ಲಿಯಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಟರ್ನ್ಸ್ ಫೇವರಬಲ್ ಆಫ್ಟರ್ 5 years, ರೀರೇಟಿಂಗ್ ಅಹೆಡ್. 5 ವರ್ಷಗಳ ನಂತರ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ವ್ಯಾಲ್ಯೂಯೇಷನ್ ಫೇವರಬಲ್ ಕಂಡೀಷನ್ ಗೆ ಬಂದಿದೆ ಅಂತ ಹೇಳಿದೆ ಮೋರ್ಗನ್ ಸ್ಟ್ಯಾನ್ಲಿ. ನೋಡಬಹುದು, ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ಸ್ ಇನ್ ಇಂಡಿಯಾ ಹ್ಯಾವ್ ಟರ್ನ್ಡ್ ಫೇವರಬಲ್ ರಿಲೇಟಿವ್ ಟು ಬಾಂಡ್ಸ್ ಅಂಡ್ ಶಾರ್ಟ್ ಟರ್ಮ್ ರೇಟ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ನಿಯರ್ಲಿ 5 years. ಕಳೆದ 5 ವರ್ಷಗಳಲ್ಲಿ ಮೊದಲ ಸಲ ಫೇವರಬಲ್ ಕಂಡೀಷನ್ ಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಇವೆಲ್ಲವೂ ಕೂಡ ಒಳ್ಳೆ ಬೆಳವಣಿಗೆಗಳು. ನೆಕ್ಸ್ಟ್ ಲೆಗ್ ಆಫ್ ರ್ಯಾಲಿಗೆ ಕಾರಣ ಆಗೋದೇ ಇವುಗಳು. ಹಾಗಾಗಿ ಪೊಟೆನ್ಶಿಯಲ್ ರೀರೇಟಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈಕ್ವಿಟೀಸ್ ಅಲ್ಲಿ. ಬಟ್ ರೀರೇಟಿಂಗ್ ಆಗ್ಬೇಕು ಅಂದ್ರೆ ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಬೇಕು. Q3 ಅಂಡ್ Q4 ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ. ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಲ್ಲಿ ರೀರೇಟಿಂಗ್ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒನ್ಸ್ ರೀರೇಟಿಂಗ್ ಆದ್ರೆ ಅದು ಖಂಡಿತ ಆ ಸ್ಟಾಕ್ ಗಳನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗುತ್ತೆ. ಆಗ್ಲೇ ಇನ್ವೆಸ್ಟರ್ಸ್ ಗೆ ಒಳ್ಳೆ ವೆಲ್ತ್ ಕೂಡ ಕ್ರಿಯೇಟ್ ಆಗೋದು. ಹಾಗಾಗಿ ಕಾದು ನೋಡೋಣ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೆ, ಯಾವ ಸೆಕ್ಟರ್ ನಾವು ಫೋಕಸ್ ಮಾಡಬೇಕು, ಎಲ್ಲವನ್ನು ಕೂಡ. ಒಟ್ಟಿನಲ್ಲಿ ರೀಸೆಂಟ್ ವ್ಯಾಲ್ಯೂಯೇಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿತ್ತು, ಅದು ಕೂಡ ಬಂದಿದೆ. ಗುಡ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಏನೋ ಮೊನ್ನೆ ವೆನಿಜುವೆಲಾ ಮೇಲೆ ಒಂದಷ್ಟು ಪರಾಕ್ರಮ ತೋರಿಸಿದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಮೇಲೆ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ತುಂಬಾ ದಿನದಿಂದ ಕೂಡ ಗ್ರೀನ್ಲ್ಯಾಂಡ್ ನ ಮೇಲೆ ಇವರು ಕಣ್ಣು ಇಟ್ಕೊಂಡು ಕೂತಿದ್ದಾರೆ ಅಮೆರಿಕನ್ಸ್.
ಬಟ್ ಅಲ್ಲಿ ವಿರೋಧಗಳು ಬರ್ತಾ ಇದೆ. ಎಸ್ಪೆಷಲಿ ಈ ಗ್ರೀನ್ಲ್ಯಾಂಡ್ ಬಂದು ಡೆನ್ಮಾರ್ಕ್ ಕಂಟ್ರೋಲ್ ಅಲ್ಲಿ ಇರುವಂತದ್ದು. ಗ್ರೀನ್ಲ್ಯಾಂಡ್ ಬಗ್ಗೆ ಮಾತಾಡಿದ ತಕ್ಷಣ UK, ಫ್ರಾನ್ಸ್, ಜರ್ಮನಿ, ಇಟಲಿ, ಪೋಲ್ಯಾಂಡ್, ಸ್ಪೇನ್ ಅಂಡ್ ಡೆನ್ಮಾರ್ಕ್ ಗಳು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿದೆ. ಗ್ರೀನ್ಲ್ಯಾಂಡ್ ಬಿಲಾಂಗ್ಸ್ ಟು ಇಟ್ಸ್ ಪೀಪಲ್ ಅಂಡ್ ಓನ್ಲಿ ಡೆನ್ಮಾರ್ಕ್ ಅಂಡ್ ಗ್ರೀನ್ಲ್ಯಾಂಡ್ ಕ್ಯಾನ್ ಡಿಸೈಡ್ ಆನ್ ಮ್ಯಾಟರ್ಸ್ ಕನ್ಸರ್ನಿಂಗ್ ದೇರ್ ರಿಲೇಷನ್ಸ್. ಡೆನ್ಮಾರ್ಕ್ ಹಾಗೂ ಅಲ್ಲಿನ ಜನ ಮಾತ್ರ ತೀರ್ಮಾನ ಮಾಡಬಹುದು ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ. ಯಾಕೆ ಈಗ ಇದಕ್ಕಿದಂಗೆ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು? ಆ ವಿಚಾರಕ್ಕೆ ನಾವು ಬರೋದಾದ್ರೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇದು ನೋಡಬಹುದು. 25 of the 34 minerals classified as critical raw materials exist in Greenland. ಗ್ರೀನ್ಲ್ಯಾಂಡ್ ಅಲ್ಲಿ 34 ಮಿನರಲ್ಸ್ ಅಲ್ಲಿ 25 ಮಿನರಲ್ಸ್ ಅವೈಲೇಬಲ್ ಇದೆ. ಇದನ್ನ 2023 ಸರ್ವೆ ಹೇಳಿದೆ. 34ರಲ್ಲಿ ಔಟ್ ಆಫ್ 34 ಮಿನರಲ್ಸ್ ಅಲ್ಲಿ 25 ಮಿನರಲ್ಸ್ ಗ್ರೀನ್ಲ್ಯಾಂಡ್ ಅಲ್ಲಿ ಸಿಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅಮೆರಿಕ ಇಂತಹ ವಿಷಯಗಳ ಮೇಲೆ ಕಣ್ಣಾಕೋದು. ಇಲ್ಲೇ ನೋಡಬಹುದು, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಪಾಸಿಟ್ಸ್ ಆಫ್ ರೇರ್ ಅರ್ತ್ ಎಲಿಮೆಂಟ್ಸ್ ಸಚ್ ಆಸ್ ನಿಯೋಡೈಮಿಯಂ, ಡಿಸ್ಪ್ರೋಸಿಯಂ, ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ ಮೋಟಾರ್ಸ್, ವಿಂಡ್ ಟರ್ಬೈನ್ಸ್ ಅಂಡ್ ಅಡ್ವಾನ್ಸ್ಡ್ ವೆಪನ್ ಸಿಸ್ಟಮ್ಸ್. ಇಲ್ಲೆಲ್ಲ ಬಳಸುವಂತ ರೇರ್ ಅರ್ತ್ ಎಲಿಮೆಂಟ್ಸ್ ಕೂಡ ಅಲ್ಲಿ ಸಿಗ್ತಿದೆ. ಹಾಗಾಗಿ ಇದರ ಮೇಲೆ ಕಣ್ಣನ್ನ ಹಾಕ್ತಿದೆ ಅಮೆರಿಕ. ನೋಡೋಣ ಸಾಧ್ಯ ಆಗುತ್ತಾ ಅಂತ. ಅಷ್ಟು ಈಸಿ ಅಲ್ಲ ವೆನಿಜುವೆಲಾ ತರ, ಬಟ್ ಕಾದು ನೋಡ್ಬೇಕಾಗತ್ತೆ. ಇವತ್ತು ಟಾಟಾ ಎಲೆಕ್ಸಿ, ಟಾಟಾ ಟೆಕ್ ಶೇರುಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ JP Morgan ಅವರು. JP Morgan ಈ ಶೇರುಗಳನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಅಂಡರ್ ವೇಟ್ ಇಂದ ನ್ಯೂಟ್ರಲ್ ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಹಾಗಾಗಿ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಈ ಸ್ಟಾಕ್ ಗಳ ಮೇಲೆ ಇವತ್ತು ಮಾಡಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.